ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ವಿಲಿಯಂ ಶೇಕ್ಸ್ಪಿಯರ್ ಅವರಿಂದ ಬರೆಯಲ್ಪಟ್ಟಂತಹ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಅಂತಕ್ಕಂತಹ ಒಂದು ಪೋಯಮ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಎಸ್ ನೋಡಿ, ಈ ಒಂದು ಪೋಯಮ್ ಅನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಡೈರೆಕ್ಟ್ ಆಗಿ ಪೋಯಮ್ ರೂಪದಲ್ಲಿ ಬರೆದಿಲ್ಲ. ಅದರ ಬದಲಾಗಿ ಅವರ ಒಂದು ನಾಟಕ ಇದೆ, ಹ್ಯಾಮ್ಲೆಟ್ ಅಂತಕ್ಕಂಥದ್ದು. ಆ ನಾಟಕದ ಒಳಗಡೆ ಈ ಒಂದು ಪೋಯಮ್ ಬರುತ್ತೆ. ಆ ಟೈಟಲ್ ಅನ್ನು ನೋಡಿ, ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್. ಅಂದರೆ ಪೊಲೋನಿಯಸ್ ಅಂತಕ್ಕಂತಹ ಒಂದು ಕ್ಯಾರೆಕ್ಟರ್ ಈ ಒಂದು ನಾಟಕದಲ್ಲಿ ಬರುತ್ತೆ. ಮತ್ತು ಆ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅವನ ಮಗನಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾನೆ. ಅದನ್ನೇ ಇಲ್ಲಿ ನಾವು ಪೋಯಮ್ ರೂಪದಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಈ ಸಲಹೆಗಳನ್ನು ಅವನು ಯಾವಾಗ ಕೊಡ್ತಾನೆ ಅಂದರೆ ಅವನ ಮಗ ಬೇರೆ ದೇಶಕ್ಕೆ ಓದಲಿಕ್ಕೆ ಅಥವಾ ತನ್ನ ಒಂದು ಎಜುಕೇಷನನ್ನು ಕಂಟಿನ್ಯೂ ಮಾಡಲಿಕ್ಕೆ ಹೋಗ್ತಾ ಇರ್ತಾನೆ, ಫ್ರಾನ್ಸ್ಗೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಒಂದು ಹೊಸ ಪ್ಲೇಸ್ನಲ್ಲಿ ಮಗನ ನಡವಳಿಕೆ ಯಾವ ರೀತಿ ಇರಬೇಕು ಅನ್ನೋದರ ಕುರಿತು ಅವನಿಗೆ ಕೆಲವೊಂದಿಷ್ಟು ಅಡ್ವೈಸಸ್ ಅಥವಾ ಸಲಹೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ಬನ್ನಿ, ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಮೆಸೇಜ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಪೊಲೋನಿಯಸ್ ಹೇಳಿರ್ತಕ್ಕಂತಹ ಮಾತುಗಳನ್ನು ನಮ್ಮ ಲೈಫಲ್ಲಿ ನಾವು ಕೂಡ ಅಳವಡಿಸಿಕೊಳ್ಳಬಹುದಾಗಿದೆ ಮತ್ತು ನಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ರೂಪಿಸಿಕೊಳ್ಳಬಹುದಾಗಿದೆ. ಮೊದಲಿಗೆ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡಿ. ಪೊಲೋನಿಯಸ್ ಈಸ್ ಎ ಕ್ಯಾರೆಕ್ಟರ್ ಫ್ರಮ್ ಶೇಕ್ಸ್ಪಿಯರ್ಸ್ ಟ್ರಾಜಿಡಿ. ಮೊದಲಿಗೆ ಹೇಳಿದಾಗೆ ಪೊಲೋನಿಯಸ್ ಅಂತಕ್ಕಂಥದ್ದು ಒಂದು ಕ್ಯಾರೆಕ್ಟರ್ ಆಗಿದೆ ವಿಲಿಯಂ ಶೇಕ್ಸ್ಪಿಯರ್ ಅವರ ಟ್ರಾಜಿಡಿ ಆದಂತಹ ಹ್ಯಾಮ್ಲೆಟ್ನಲ್ಲಿ. ಆ್ಯಂಡ್ ದ ಚೀಫ್ ಕೌನ್ಸಿಲರ್ ಟು ಕಿಂಗ್ ಕ್ಲಾಡಿಯಸ್. ಎಸ್, ಈ ಒಂದು ಪೊಲೋನಿಯಸ್ ಏನಿದ್ನೋ ಅವನು ರಾಜ ಕ್ಲಾಡಿಯಸ್ ಅಂತಕ್ಕಂಥವನಿಗೆ ಚೀಫ್ ಕೌನ್ಸಿಲರ್ ಅಥವಾ ಮುಖ್ಯ ಸಲಹೆಗಾರನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆಫರ್ಸ್ ಗೈಡೆನ್ಸ್ ಟು ಹಿಸ್ ಸನ್ ಲಯೇಟ್ರಸ್. ಎಸ್, ಅವನ ಮಗನ ಹೆಸರು ಏನಪ್ಪ ಅಂದರೆ ಲಯೇಟ್ರಸ್ ಅಂತಕ್ಕಂಥದ್ದು. ಸೊ ಆ ಮಗನಿಗೆ ಲಯೇಟ್ರಸ್ನಿಗೆ ಕೆಲವೊಂದಿಷ್ಟು ಗೈಡೆನ್ಸ್ ಅಂದರೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾನೆ. ಯಾವಾಗ? ಬಿಫೋರ್ ಹಿ ಡಿಪಾರ್ಟ್ಸ್ ಟು ಫ್ರಾನ್ಸ್ ಟು ಅಟೆಂಡ್ ಎ ಯೂನಿವರ್ಸಿಟಿ. ಒಂದು ಯೂನಿವರ್ಸಿಟಿಗೆ ಎಜುಕೇಷನನ್ನು ಕಂಟಿನ್ಯೂ ಮಾಡಲಿಕ್ಕೆ ಏನು ಮಗ ಹೊರಟಿರ್ತಾನೋ ಆ ಸಂದರ್ಭದಲ್ಲಿ ಈ ಸಲಹೆಗಳನ್ನು ನೀಡ್ತಾ ಇದ್ದಾನೆ. ಬನ್ನಿ, ಈಗ ನಾನು ಈ ಒಂದು ಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಒರಿಜಿನಲ್ ಟೆಕ್ಸ್ಟನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಕೆಳಗಡೆ ಮಾಡರ್ನ್ ಟೆಕ್ಸ್ಟನ್ನು ಸಹ ನೀವು ನೋಡ್ಬೋದು. ಈ ಮಾಡರ್ನ್ ಟೆಕ್ಸ್ಟಿಂದ ಈ ಪೋಯಮನ್ನು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ. ಮೊದಲನೇದಾಗಿ ಒರಿಜಿನಲ್ ಟೆಕ್ಸ್ಟನ್ನು ನೋಡಿ. Yet here Laertes aboard for shame. The wind sits in the shoulder of your sail, and you are stayed for there my blessings with thee. ಎಸ್, ಇಲ್ಲಿ ಆರಂಭದಲ್ಲಿ ಮಗನಿಗೆ ಅವಸರವನ್ನು ಅಂದರೆ ಆಲ್ರೆಡಿ ಆ ಒಂದು ಶಿಪ್ ಏನಿದೆಯೋ ಅದು ಹೊರಟು ನಿಂತಿರುತ್ತೆ. ಸೊ ನೀನು ಬೇಗ ಸಿದ್ಧನಾಗು ಅಂತೇಳಿ ಮಗನಿಗೆ ಪೊಲೋನಿಯಸ್ ಹೇಳ್ತಾ ಇದ್ದಾನೆ. ಅದನ್ನೇ ಮಾಡರ್ನ್ ಟೆಕ್ಸ್ಟಲ್ಲಿ ನೋಡಿ. ಗೆಟ್ ಆನ್ ಬೋರ್ಡ್, ಶೇಮ್ ಆನ್ ಯು. ಗೆಟ್ ಆನ್ ಬೋರ್ಡ್ ಅಂದರೆ ಶಿಪ್ಪನ್ನು ಏರಬೇಕು ನೀನು, ಬೇಗ ಎದ್ದು ಹೊರಟು ಅಂತೇಳಿ ಹೇಳ್ತಾ ಇದ್ದಾನೆ. ಶೇಮ್ ಆನ್ ಯು ಅಂದರೆ ಬೈತಾ ಇದ್ದಾನೆ, ನಿನಗೆ ನಾಚಿಕೆ ಆಗಬೇಕು, ಇನ್ನೂ ನೀನು ಸಿದ್ಧನಾಗಿಲ್ಲ, ಹಾಗಾಗಿ ಅವಸರ ಮಾಡು ಅಂತೇಳಿ ಮಗನನ್ನು ಗದರಿಸ್ತಾ ಇದ್ದಾನೆ. ದ ವಿಂಡ್ ಈಸ್ ಆಲ್ರೆಡಿ ಫಿಲ್ಲಿಂಗ್ ದ ಸೇಲ್ಸ್ ಆಫ್ ಯುವರ್ ಶಿಪ್. ಅಂದರೆ ಗಾಳಿ ಆಲ್ರೆಡಿ ನಿನ್ನ ಒಂದು ಶಿಪ್ಪನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಿದ್ಧವಾಗಿ ನಿಂತಿದೆ. ಎಲ್ಲ ಒಂದು ಗಾಳಿಗೆ ಒಡ್ಡೋ ರೀತಿಯಲ್ಲಿ ಏನು ಪಟಗಳನ್ನು ಹಾಕ್ತಾ ಇದ್ರು ಹಿಂದಿನ ಕಾಲದಲ್ಲಿ ಶಿಪ್ಗಳಿಗೆ, ಅವೆಲ್ಲ ಸಿದ್ಧ ಆಗಿದ್ದಾವೆ. ಸೊ ನೀನು ಸಿದ್ಧನಾಗು ಅಂತೇಳಿ ಹೇಳ್ತಾ ಇದ್ದೇನೆ. ಆ್ಯಂಡ್ ದೇ ಆರ್ ವೇಟಿಂಗ್ ಫಾರ್ ಯು. ಎಸ್, ಎಲ್ಲರೂ ಕೂಡ ಅಂದರೆ ಇವನ ಜೊತೆ ಟ್ರಾವೆಲ್ ಮಾಡ್ತಕ್ಕಂತಹ ಇತರೆ ವಿದ್ಯಾರ್ಥಿಗಳಿರ್ಬೋದು, ಜನರಿರ್ಬೋದು, ಆಲ್ರೆಡಿ ಸಿದ್ಧರಾಗಿದ್ದಾರೆ, ನಿನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ಬೇಗ ಸಿದ್ಧನಾಗು. ಐ ಗಿವ್ ಯು ಮೈ ಬ್ಲೆಸ್ಸಿಂಗ್ಸ್. ನನ್ನ ಆಶೀರ್ವಾದ ನಿನ್ನ ಜೊತೆಲಿರುತ್ತೆ, ಹೊರಡು ಇಲ್ಲಿಂದ ಅಂತೇಳಿ ಮಗನಿಗೆ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಲೈನ್ಸ್. And these few precepts in thy memory see thou character. Give thy thoughts no tongue, nor any unproportioned thought his act. ಎಸ್, ನಾನು ನಿನಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತೇನೆ. ಇವನ್ನು ಯಾವತ್ತೂ ಕೂಡ ನೀನು ನೆನಪಿಟ್ಕೋ, ಇದರಿಂದ ನಿನ್ನ ಒಂದು ಕ್ಯಾರೆಕ್ಟರ್ ಏನಿದೆ ಅದು ಉತ್ತಮ ಆಗುತ್ತೆ ಅಂಥೇಳಿ ಮಗನಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಏನೆಲ್ಲ ಸಲಹೆಗಳನ್ನು ಕೊಡ್ತಾನೆ ಅನ್ನೋದನ್ನು ನಾವು ಇಲ್ಲಿಂದ ಆರಂಭಿಸ್ತಾ ಇದ್ದೇವೆ. ಮಾಡರ್ನ್ ಟೆಕ್ಸ್ಟನ್ನು ನೋಡಿ. ಆ್ಯಂಡ್ ರಿಮೆಂಬರ್ ದೀಸ್ ಪ್ರಿನ್ಸಿಪಲ್ಸ್. ಅಂದರೆ ನಾನು ಈಗ ನಿನಗೆ ಕೆಲವೊಂದಿಷ್ಟು ನಿಯಮಗಳನ್ನು ಅಥವಾ ತತ್ವಗಳನ್ನು ಹೇಳ್ತಾ ಇದ್ದೇನೆ, ಇವನ್ನು ನೀನು ಯಾವಾಗಲೂ ಕೂಡ ರಿಮೆಂಬರ್, ನೆನಪಿಟ್ಕೋ ಅಂತೇಳಿ ಹೇಳ್ತಾ ಇದ್ದೇನೆ. ಟು ಗೈಡ್ ಯುವರ್ ಬಿಹೇವಿಯರ್. ಈ ಒಂದು ಪ್ರಿನ್ಸಿಪಲ್ಸಿಂದ ನಿನ್ನ ಒಂದು ಬಿಹೇವಿಯರ್ ಉತ್ತಮ ಆಗಿರುತ್ತೆ, ನಿನ್ನ ಒಂದು ನಡವಳಿಕೆಯನ್ನು ಉತ್ತಮಪಡಿಸ್ತವೆ ಅಂತೇಳಿ ಮಗನಿಗೆ ಹೇಳ್ತಾ ಇದ್ದೇನೆ. ಡೋಂಟ್ ಸೇ ಔಟ್ ಲೌಡ್ ಎವ್ರಿಥಿಂಗ್ ಯು ಥಿಂಕ್. ಎಸ್, ನೋಡಿ ಎಷ್ಟೊಂದು ಅದ್ಭುತವಾದಂತಹ ಮೊದಲನೇ ಸಲಹೆಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಡೋಂಟ್ ಸೇ ಔಟ್ ಲೌಡ್ ಎವ್ರಿಥಿಂಗ್. ನಿನಗೇನು ಅನಿಸುತ್ತೋ ಅದೆಲ್ಲವನ್ನು ಕೂಡ ನೀನು
ಬೇರೆಯವರ ಜೊತೆ ಶೇರ್ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಲೌಡ್ ಅಂದರೆ ಜೋರಾಗಿ, ಅಂದರೆ ಬೇರೆಯವರ ಮುಂದೆ ನೀನು ನಿನಗನ್ಸಿರೋದನ್ನು ಹೇಳಬೇಡ. ಆ್ಯಂಡ್ ಡೋಂಟ್ ಆ್ಯಕ್ಟ್ ಆನ್ ಥಾಟ್ಸ್ ಅಂಟಿಲ್ ಯು ಹ್ಯಾವ್ ಎಕ್ಸಾಮಿನ್ ದೆಮ್. ನಿನ್ನ ತಲೆಯಲ್ಲಿ 100 ಯೋಚನೆಗಳು ಬರ್ತವೆ, ಅವೆಲ್ಲವನ್ನು ಕೂಡ ನೀನು ಕಾರ್ಯರೂಪಕ್ಕೆ ಇಳಿಸ್ಬೇಡ. ಯಾವುದೇ ಒಂದು ಕೆಲಸವನ್ನು ಆರಂಭಿಸೋದಕ್ಕಿಂತ ಮೊದಲು 100 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತೀವಲ್ವ, ಅದನ್ನೇ ಮಗನಿಗೆ ಹೇಳ್ತಾ ಇದ್ದೇನೆ. ಅಂದರೆ ನಿನ್ನ ತಲೆಯಲ್ಲಿ ಯಾವುದಾದ್ರೂ ವಿಚಾರ ಬಂದರೆ ಅದು ಸರಿ ಇದೆನಾ ತಪ್ಪಿದೆನಾ ಅಂತಕ್ಕಂಥದ್ದನ್ನು ನೀನು ಎಕ್ಸಾಮಿನ್ಡ್ ಅಂದರೆ ಪರೀಕ್ಷೆ ಮಾಡಬೇಕು. ಅದು ಸರಿಯಾಗಿದ್ದರೆ ಮಾತ್ರ ಅದನ್ನು ನೀನು ಆ್ಯಕ್ಟ್ ಅಥವಾ ಕಾರ್ಯರೂಪಕ್ಕೆ ಇಳಿಸ್ಬೇಕು ಅಂತೇಳಿ ಮಗನಿಗೆ ಹೇಳ್ತಾ ಇದ್ದಾನೆ ಪೊಲೋನಿಯಸ್. ನೆಕ್ಸ್ಟ್ ಲೈನ್ಸ್, ಬಿ ದೌ ಫೆಮಿಲಿಯರ್ ಬಟ್ ಬೈ ನೋ ಮೀನ್ಸ್ ವಲ್ಗರ್. ದೋಸ್ ಫ್ರೆಂಡ್ಸ್ ದೌ ಹ್ಯಾಸ್ಟ್ ಆ್ಯಂಡ್ ದೇರ್ ಅಡಾಪ್ಷನ್ ಟ್ರೈಡ್. ಗ್ರ್ಯಾಪಲ್ ದೆಮ್ ಟು ದೈ ಸೋಲ್ ವಿತ್ ಹೂಪ್ಸ್ ಆಫ್ ಸ್ಟೀಲ್. ಬಟ್ ಡು ನಾಟ್ ಡಲ್ ದೈ ಪಾಮ್ ವಿತ್ ಎಂಟರ್ಟೈನ್ಮೆಂಟ್ ಆಫ್ ಈಚ್ ನ್ಯೂ ಹ್ಯಾಚ್ಡ್ ಅನ್ಫ್ಲೆಜ್ಡ್ ಕಾಮ್ರೇಡ್. ಎಸ್, ನಮ್ಮ ಜೊತೆ ಇರತಕ್ಕಂತಹ ಸ್ನೇಹಿತರು ಯಾವ ರೀತಿ ಇರಬೇಕು, ಎಂತಹವರ ಸ್ನೇಹವನ್ನು ಬೆಳೆಸಬೇಕು ಅನ್ನೋದರ ಕುರಿತು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಪೊಲೋನಿಯಸ್ ಮಗನಿಗೆ ಈ ಒಂದು ಸಲಹೆಗಳನ್ನು ಕೊಡ್ತಾ ಇದ್ದಾನೆ. ಮಾಡರ್ನ್ ಟೆಕ್ಸ್ಟನ್ನು ನೋಡಿ. ಬಿ ಫ್ರೆಂಡ್ಲಿ ಅಂದರೆ ಒಬ್ಬ ಸ್ನೇಹ ಜೀವಿಯಾಗಿರು, ಬಟ್ ನಾಟ್ ಟೂ ಫ್ರೆಂಡ್ಲಿ. ಯಾರ ಜೊತೆನೂ ಅತಿಯಾದ ಸ್ನೇಹವನ್ನು ಬೆಳೆಸ್ಕೋಬೇಡ. ನೀನು ಸ್ನೇಹ ಜೀವಿಯಾಗು, ಆದರೆ ತುಂಬ ಅತಿಯಾದಂತಹ ಆತ್ಮೀಯತೆ ಸಲ್ಲದು ಅಂತೇಳಿ ಮಗನಿಗೆ ಹೇಳ್ತಾ ಇದ್ದಾನೆ ಪೊಲೋನಿಯಸ್. ಹೋಲ್ಡ್ ಆನ್ ಟೈಟ್ ಟು ದೋಸ್ ಫ್ರೆಂಡ್ಸ್. ಹೋಲ್ಡ್ ಆನ್ ಟೈಟ್ ಅಂದರೆ ನಿನ್ನ ಒಂದು ಫ್ರೆಂಡ್ಶಿಪ್ ಏನಿರುತ್ತೋ ಅದು ತುಂಬ ಗಟ್ಟಿಯಾಗಿರಬೇಕು. ಯಾರ ಜೊತೆ? ದೋಸ್ ಫ್ರೆಂಡ್ಸ್ ಹೂ ಯು ಹ್ಯಾವ್ ಟೆಸ್ಟೆಡ್. ಆಲ್ರೆಡಿ ನೀನು ಟೆಸ್ಟ್ ಮಾಡಿರ್ತೀಯ, ಅಂದರೆ ನಂಬಿಕೆಗೆ ಅರ್ಹರಾಗಿರ್ತಕ್ಕಂಥವ್ರು ಕೆಲವೊಬ್ರು ಇರ್ತಾರೆ. ಅಂಥವರ ಜೊತೆ ನಿನ್ನ ಒಂದು ಫ್ರೆಂಡ್ಶಿಪ್ ಏನಿರುತ್ತೋ ಅದು ಸ್ಟ್ರಾಂಗ್ ಆಗಿ ಇರಬೇಕು. ಆ್ಯಂಡ್ ಹೂ ಹ್ಯಾವ್ ಪ್ರೂವನ್ ವರ್ತಿ ಆಫ್ ಯುವರ್ ಟ್ರಸ್ಟ್. ನಿನ್ನ ನಂಬಿಕೆಗೆ ಅರ್ಹತೆಯನ್ನು ಪಡೆದಿರತಕ್ಕಂತಹ ಜನಗಳು ಯಾರಿರ್ತಾರೋ ಅಂತಹವರ ಫ್ರೆಂಡ್ಶಿಪ್ಪನ್ನು ಮಾತ್ರ ನೀನು ಮಾಡು. ಬಟ್ ಡೋಂಟ್ ವಿಯರ್ ಔಟ್ ಯುವರ್ ಪಾಮ್ಸ್ ಶೇಕಿಂಗ್ ಹ್ಯಾಂಡ್ಸ್. ಎಸ್ ನೋಡಿ, ಡೋಂಟ್ ವಿಯರ್ ಔಟ್ ಯುವರ್ ಪಾಮ್ಸ್ ಅಂದರೆ ಎಲ್ರಿಗೂ ಕೂಡ ನಿನ್ನ ಸ್ನೇಹ ಹಸ್ತವನ್ನು ಚಾಚಬೇಡ ಅಂತೇಳಿ ಹೇಳ್ತಾ ಇದ್ದೇನೆ. ವಿತ್ ಎವ್ರಿ ನ್ಯೂ ಅಕ್ವೈಂಟೆನ್ಸ್ ದ್ಯಾಟ್ ಕಮ್ಸ್ ಅಲಾಂಗ್. ಎಸ್, ನ್ಯೂ ಅಕ್ವೈಂಟೆನ್ಸ್ ಅಂದರೆ ಸ್ಟ್ರೇಂಜರ್ಸ್ ಅಂತೇಳಿ, ಅಂದರೆ ಹೊಸದಾಗಿ ನಮ್ಮನ್ನು ಭೇಟಿ ಆಗ್ತಕ್ಕಂತಹ ವ್ಯಕ್ತಿಗಳು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಸೊ ಯಾರಾದರೂ ಅಪರಿಚಿತರು ನಿನ್ನ ಸ್ನೇಹವನ್ನು ಬಯಸಿ ಬಂದರೆ ಸುಮ್ಮನೆ ಅವರ ಫ್ರೆಂಡ್ಶಿಪ್ಪನ್ನು ಮಾಡಿಬಿಡಬೇಡ, ಅವರಲ್ಲಿ ನಂಬಿಕೆಯನ್ನು ಇಡಬೇಡ, ಅವರನ್ನು ಪರೀಕ್ಷಿಸಬೇಕು. ಸೊ ಈ ಒಂದು ಅದ್ಭುತ ಸಲಹೆಗಳನ್ನು ಸ್ನೇಹಕ್ಕೆ ಸಂಬಂಧಪಟ್ಟಂತೆ ಪೊಲೋನಿಯಸ್ ಹೇಳ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್, beware of entrance to a quarrel, but being in beard that the opposed may beware of thee. Give every man thy ear, but few thy voice. Take each man censure, but reserve thy judgment. ಎಸ್ ನೋಡಿ, ಎಷ್ಟೊಂದು ಅದ್ಭುತ ಸಲಹೆಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಬೇರೆಯವರ ಜೊತೆ ಕ್ವಾರಲ್ ಅಂದರೆ ಫೈಟ್, ಜಗಳ ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೆ ಯಾವ ರೀತಿ ಇರಬೇಕು ಅಂತೇಳಿ ಮಗನಿಗೆ ಸಲಹೆಯನ್ನು ಪೊಲೋನಿಯಸ್ ಕೊಡ್ತಾ ಇದ್ದಾನೆ. ಮಾಡರ್ನ್ ಟೆಕ್ಸ್ಟ್ ನೋಡಿ. ಬಿ ವೆರಿ ಅಬೌಟ್ ಎಂಟರಿಂಗ್ ಇನ್ ಟು ಎ ಫೈಟ್. ಅಂದರೆ ಯಾರ್ದಾದ್ರ ಜೊತೆ ಜಗಳ ಆಡ್ತಕ್ಕಂತಹ ಸಂದರ್ಭ ಬಂದರೆ ತುಂಬ ಕೇರ್ಫುಲ್ ಆಗಿರೋ, ಸುಮ್ಮನೆ ಯಾರ ಜೊತೆನೂ ಜಗಳವನ್ನು ಮಾಡಲಿಕ್ಕೆ ಹೋಗಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಒನ್ಸ್ ಯು ಆರ್ ಇನ್ ಒನ್ ಮೇಕ್ ಶೂರ್ ಯುವರ್ ಅಪೋನೆಂಟ್ ಫಿಯರ್ಸ್ ಯು. ಒಂದು ವೇಳೆ ಅನಿವಾರ್ಯವಾಗಿ ಜಗಳ ಮಾಡಲೇಬೇಕು ಅಂತಕ್ಕಂತಹ ಒಂದು ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗಿಬಿಟ್ರೆ ನೀನು ಭಯಪಡಬಾರ್ದು. ಅದರ ಬದಲಾಗಿ ನಿನ್ನ ಅಪೋನೆಂಟ್ ಏನಿರ್ತಾನೋ, ನಿನ್ನ ಎದುರಾಳಿ ಏನಿರ್ತಾನೋ ಅವನ ಕಣ್ಣುಗಳಲ್ಲಿ ಭಯ ಅಂತಕ್ಕಂಥದ್ದು ತುಂಬಿರಬೇಕು, ನಿನ್ನಲ್ಲಿ ಭಯ ಇರಬಾರ್ದು ಅಂತೇಳಿ ಮಗನಿಗೆ ಸಲಹೆಯನ್ನು ಕೊಡ್ತಾನೆ. ಲಿಸನ್ ಟು ಎವ್ರಿ ಒನ್. ಎಲ್ಲರನ್ನೂ ಕೇಳಿಸ್ಕೊ. ನಮ್ಮ ಸುತ್ತಮುತ್ತ ಇರತಕ್ಕಂತಹ ಅನೇಕ ವ್ಯಕ್ತಿಗಳು ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆ ಚರ್ಚೆ ಮಾಡ್ತಾ ಇರ್ತಾರಲ್ವ, ಅದೇ ರೀತಿ ನಿನಗೂ ಕೂಡ ಏನೆಲ್ಲ ವಿಷಯಗಳನ್ನು ಅವರು ಹೇಳ್ತಾ ಇರ್ತಾರೆ, ಎಲ್ಲರ ಮಾತುಗಳನ್ನು ಆಲಿಸು, ಸರಿಯಾಗಿ ಕೇಳಿಸ್ಕೊ. ಬಟ್ ಸ್ಪೀಕ್ ಯುವರ್ ಥಾಟ್ಸ್ ಟು ಫ್ಯೂ. ಬಟ್ ಎಲ್ಲರ ಜೊತೆನೂ ನಿನ್ನ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ನಿನ್ನಲ್ಲಿರ್ತಕ್ಕಂತಹ ಕೆಲವು ತುಂಬ ಮುಖ್ಯ ಅಂತ ಇರೋ ವಿಷಯಗಳನ್ನು ಮಾತ್ರ ನೀನೇನು ಮಾಡಬೇಕು, ಬೇರೆಯವರ ಜೊತೆ ಶೇರ್ ಮಾಡ್ಕೋಬೇಕು. ಎಲ್ಲವನ್ನ ಮಾತಿನ ರೂಪದಲ್ಲಿ ಹೇಳಿಬಿಡಬೇಡ ಅಂತೇಳಿ ಮಗನಿಗೆ ಪೊಲೋನಿಯಸ್ ಹೇಳ್ತಾ ಇದ್ದಾನೆ. ಲಿಸನ್ ಟು ಹೌ ಅದರ್ಸ್ ಕ್ರಿಟಿಸೈಸ್. ಎಸ್, ಜನಗಳು ನಮ್ಮನ್ನು ಇರ್ಬೋದು, ಬೇರೆಯವರನ್ನು ಇರ್ಬೋದು, ಬೇರೆ ವಸ್ತುಗಳನ್ನು ಇರ್ಬೋದು, ತಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ವಿಮರ್ಶೆಯನ್ನು, ಕ್ರಿಟಿಸೈಸ್ ಅಂದರೆ ವಿಮರ್ಶೆ ಮಾಡೋದು, ಅದು ಹಾಗಿರಬಾರ್ದಾಗಿತ್ತು, ಇದು ಹೀಗಿರಬೇಕಾಗಿತ್ತು ಅಂತೇಳಿ ವಿಮರ್ಶೆಯನ್ನು ಮಾಡ್ತಾ ಇರ್ತಾರೆ. ಅದೆಲ್ಲವನ್ನು ನೀನು ಕೇಳಿಸ್ಕೊ. ಬಟ್ ಅವರ ಒಪಿನಿಯನ್ ಮೇಲೆ ನೀನು ನಿರ್ಧಾರವನ್ನು ತೆಗೆದುಕೊಳ್ಬೇಡ.
ಬಟ್ ರಿಸರ್ವ್ ಯುವರ್ ಓನ್ ಜಡ್ಜ್ಮೆಂಟ್ ಆಫ್ ಅದರ್ಸ್. ಎಸ್, ಬೇರೆಯವರನ್ನು ಕುರಿತು ನಿನ್ನದೇ ಆಗಿರ್ತಕ್ಕಂತಹ ಒಂದು ನಿರ್ಧಾರ ಇರಲಿ, ನಿನ್ನದೇ ಆಗಿರ್ತಕ್ಕಂತಹ ಒಂದು ಜಡ್ಜ್ಮೆಂಟನ್ನು ನೀನು ತೆಗೆದುಕೊಳ್ಬೇಕು. ಯಾರೋ ಬಂದ್ಬಿಟ್ಟು ಈ ವ್ಯಕ್ತಿ ಇದನ್ನಲ್ವಾ, ಇವನು ಕೆಟ್ಟವನು ಅಂದರೆ ನಂಬಿ ಬಿಡಬೇಡ, ನಿನ್ನ ನಿರ್ಧಾರವನ್ನು ನೀನೇ ಮಾಡಿಕೋ ಅಂಥೇಳಿ ಪೊಲೋನಿಯಸ್ ಲಯಟ್ರಸನ್ಗೆ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಲೈನ್ಸ್, ಕಾಸ್ಟ್ಲಿ ದೈ ಹ್ಯಾಬಿಟ್ ಆಸ್ ದೈ ಪರ್ಸ್ ಕ್ಯಾನ್ ಬೈ, ಬಟ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಫ್ಯಾನ್ಸಿ, ರಿಚ್ ನಾಟ್ ಗಾಡಿ, ಫಾರ್ ದ ಅಪಾರೆಲ್ ಆಫ್ಟ್ ಪ್ರೊಕ್ಲೇಮ್ಸ್ ದ ಮ್ಯಾನ್. ಎಸ್, ನಾವು ಧರಿಸ್ತಕ್ಕಂತಹ ಬಟ್ಟೆಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೆಲವೊಂದು ಪ್ರಶ್ನೆಗಳಿರ್ತಾವಲ್ವ, ಅದಕ್ಕೂ ಕೂಡ ನಾವು ಇಲ್ಲಿ ಪೊಲೋನಿಯಸ್ನ ಮಾತುಗಳಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ತೆಗೆದುಕೊಳ್ಬಹುದಾಗಿದೆ. ಪೊಲೋನಿಯಸ್ ಮಗನಿಗೆ ಹೇಳ್ತಾ ಇದ್ದಾನೆ, ಕಾಸ್ಟ್ಲಿ ದೈ ಹ್ಯಾಬಿಟ್ ಆಸ್ ದೈ ಅಂದರೆ ನಿನ್ನ ಅಂತೇಳಿ, ದೈ ಪರ್ಸ್ ಕ್ಯಾನ್ ಬೈ ಅಂದರೆ ಇಲ್ಲಿ ನೀವು ಮಾಡರ್ನ್ ಟೆಕ್ಸ್ಟಲ್ಲಿ ಗಮನಿಸ್ಬೋದು. ಡ್ರೆಸ್ ಆ್ಯಸ್ ವೆಲ್ ಆ್ಯಸ್ ಯು ಕ್ಯಾನ್ ಆಫರ್ಡ್ ಅಂದರೆ ಎಷ್ಟು ದುಡ್ಡು ನಿನ್ನ ಬಳಿ ಇರುತ್ತೋ ಅಷ್ಟು ಅಮೌಂಟ್ನಲ್ಲಿ ಮಾತ್ರ ನೀನು ಹೊಸ ಬಟ್ಟೆಗಳನ್ನು ಖರೀದಿಸಬೇಕು ಅಂಥೇಳಿ ಮಗನಿಗೆ ಸಲಹೆಯನ್ನು ನೀಡ್ತಾ ಇದ್ದಾನೆ. ಪರ್ಸಲ್ಲಿರೋದಕ್ಕಿಂತ ಹೆಚ್ಚಿನ ಅಮೌಂಟನ್ನು ಪೇ ಮಾಡಿಬಿಟ್ಟು ನೀನು ಬಟ್ಟೆಗಳನ್ನು ಪರ್ಚೇಸ್ ಮಾಡಬಾರ್ದು ಅಂತಕ್ಕಂತಹ ಸಲಹೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಬಟ್ ಡೋಂಟ್ ಬಿ ಅ ಶೋ ಆಫ್. ಎಸ್, ಬೇರೆಯವರ ತೋರಿಕೆಗೋಸ್ಕರ ಇಲ್ಲಿ ಫ್ಯಾನ್ಸಿ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವಲ್ವ ನಾವು, ಅಂದರೆ ಬೇರೆಯವರು ನಮ್ಮನ್ನು ನೋಡಬೇಕು, ಅವರಿಗೆ ನಾವು ಸುಂದರವಾಗಿ ಕಾಣಬೇಕು ಅಂತಕ್ಕಂತಹ ಒಂದು ತೋರಿಕೆಯ ಡ್ರೆಸ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ಪೊಲೋನಿಯಸ್ ಲಯಟ್ರಸನ್ಗೆ ಹೇಳ್ತಾ ಇದ್ದಾನೆ. ಲುಕ್ ರೆಸ್ಪೆಕ್ಟಬಲ್. ಎಸ್, ಬೇರೆಯವರು ನಮ್ಮನ್ನು ನೋಡಿದಾಗ ರೆಸ್ಪೆಕ್ಟಬಲ್ ಅಂದರೆ ನಮಗೆ ಗೌರವವನ್ನು ಕೊಡೋ ರೀತಿಯಲ್ಲಿ ನಮ್ಮ ಬಟ್ಟೆಗಳು ಇದ್ದರೆ ಸಾಕಾಗುತ್ತೆ. ನಾಟ್ ಪಾಂಪಸ್ ಅಂದರೆ ನೋಡಲಿಕ್ಕೆ ಆಡಂಬರ, ಪಾಂಪಸ್ ಅಂದರೆ ಆಡಂಬರ ಅಂತೇಳಿ ಮೀನಿಂಗ್ ಸಿಗ್ತಾ ಇದೆ. ನಮ್ಮ ಬಟ್ಟೆಗಳು ಆಡಂಬರದಿಂದ ಕೂಡಿರ್ತಕ್ಕಂತಹ ಅವಶ್ಯಕತೆ ಇಲ್ಲ, ಕೇವಲ ಅದರಿಂದ ಗೌರವ ಸಿಕ್ಕರೆ ಸಾಕು. ಬಿಕಾಸ್ ದ ಕ್ಲಾಥಿಂಗ್ ಆಫ್ ಎ ಮ್ಯಾನ್ ಆಫನ್ ಟೆಲ್ಸ್ ದ ವ್ಯೂವರ್ ಎ ಲಾಟ್ ಅಬೌಟ್ ದ ಮ್ಯಾನ್. ಎಸ್, ಗೌರವವನ್ನು ತೋರಿಸ್ತಕ್ಕಂತಹ ಬಟ್ಟೆಗಳನ್ನೇ ಯಾಕೆ ಧರಿಸಬೇಕು ಅಂದರೆ ಜನಗಳು ನಾವು ಧರಿಸಿರ್ತಕ್ಕಂತಹ ಬಟ್ಟೆಗಳಿಂದಾನೇ ನಮ್ಮ ವ್ಯಕ್ತಿತ್ವವನ್ನು ಅಳತೆ ಮಾಡಿಬಿಡ್ತಾರೆ. ಹಾಗಾಗಿ ನಮ್ಮ ಬಟ್ಟೆಗಳು ಉತ್ತಮ ರೀತಿಯಿಂದ ಕೂಡಿರಬೇಕು ಅಂಥೇಳಿ ಪೊಲೋನಿಯಸ್ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಬರ್ತಕ್ಕಂತಹ ಸಲಹೆಗಳು ಇನ್ನೂ ಅದ್ಭುತವಾಗಿದ್ದಾವೆ. ನೈದರ್ ಎ ಬಾರೋವರ್ ನಾರ್ ಎ ಲೆಂಡರ್ ಬಿ, ಫಾರ್ ಲೋನ್ ಆಫ್ಟ್ ಲೂಸಸ್ ಬೋತ್ ಇಟ್ ಸೆಲ್ಫ್ ಆ್ಯಂಡ್ ಫ್ರೆಂಡ್, ಆ್ಯಂಡ್ ಬಾರೋಯಿಂಗ್ ಡಲ್ಸ್ ದ ಎಡ್ಜ್, ದ ವಿಂಡ್ ಸಿಟ್ಸ್ ಇನ್ ದ ಶೋಲ್ಡರ್ ಆಫ್ ಯುವರ್ ಸೇಲ್ ಆಫ್ ಹಸ್ಬೆಂಡ್ರಿ. ಎಸ್, ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಜೀವನ ನಡೆಸಬೇಕಾದ್ರೆ ಸಾಲಗಳನ್ನು ಮಾಡಿರ್ತಾನೆ, ಅಂದರೆ ಬೇರೆಯವರಿಂದ ದುಡ್ಡನ್ನು ತೆಗೆದುಕೊಳ್ತಾ ಇರ್ತಾನೆ, ಅದರಿಂದ ಸಂಕಷ್ಟಕ್ಕೆ ಸಿಲುಕಿರ್ತಾನೆ. ಸೊ ಇಂಥದ್ದರ ಕುರಿತು ಪೊಲೋನಿಯಸ್ ಹೇಳ್ತಾ ಇದ್ದಾನೆ. ನೈದರ್ ಎ ಬಾರೋವರ್ ಅಂದರೆ ಸಾಲವನ್ನು ತೆಗೆದುಕೊಳ್ಳೋದು ಅಂತೇಳಿ, ಲೆಂಡರ್ ಅಂದರೆ ಸಾಲವನ್ನು ಕೊಡೋದು ಅಂತೇಳಿ. ಸೊ ಬೇರೆಯವರಿಂದ ನೀನು ಸಾಲವನ್ನು ಪಡೆದುಕೊಳ್ಳೂ ಬೇಡ, ಬೇರೆಯವರಿಗೆ ಸಾಲವನ್ನು ಕೊಡಲೂ ಬೇಡ ಅಂಥೇಳಿ ಹೇಳ್ತಾ ಇದ್ದೇನೆ. ಮಾಡರ್ನ್ ಟೆಕ್ಸ್ಟನ್ನು ನೋಡಿ, ಡೋಂಟ್ ಬಾರೋ ಆರ್ ಲೆಂಡ್ ಮನಿ. ಸಾಲ ತೆಗೆದುಕೊಳ್ಬೇಡ, ಸಾಲವನ್ನು ಕೊಡಬೇಡ. ಲೋನಿಂಗ್ ಟು ಅ ಫ್ರೆಂಡ್ ಆಫನ್ ಎಂಡ್ಸ್ ಅಪ್ ಕಾಸ್ಟಿಂಗ್ ಯು. ಎಸ್, ನೀನು ಸಾಲ ಕೊಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಯಾವುದಾದ್ರೂ ವ್ಯಕ್ತಿಗೆ ನಾವು ಸಾಲವನ್ನು ಕೊಟ್ಟರೆ, ಒಬ್ಬ ಫ್ರೆಂಡ್ಗೆ ಸಾಲವನ್ನು ಕೊಟ್ಟರೆ ಅದರಿಂದ ನಾವು 2 ಅಂಶಗಳನ್ನು ಕಳೆದುಕೊಳ್ತಾ ಇದ್ದೇವೆ. ಕಾಸ್ಟಿಂಗ್ ಅಂದರೆ ನಮಗೆ ನಷ್ಟ ಆಗ್ತಕ್ಕಂಥದ್ದು. ಏನು 2 ಅಂಶಗಳು ನಷ್ಟ ಆಗ್ತವೆ ಅಂದರೆ ಬೋತ್ ದ ಫ್ರೆಂಡ್ ಆ್ಯಂಡ್ ದ ಮನಿ. ಎಸ್, ನಮ್ಮ ಒಂದು ಫ್ರೆಂಡ್ಶಿಪ್ಪನ್ನು, ಆ ಫ್ರೆಂಡನ್ನು ಕೂಡ ಕಳ್ಕೊಳ್ತೇವೆ ಮತ್ತು ಮನಿ, ದುಡ್ಡನ್ನು ಕೂಡ ಕಳೆದುಕೊಳ್ತೇವೆ. ಸೊ ಸಾಲದಿಂದಾಗಿ ನಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತೆ, ದುಡ್ಡು ಕೂಡ ಕಳೆದು ಹೋಗಿಬಿಡುತ್ತೆ. ಹಾಗಾಗಿ ಯಾವತ್ತಿಗೂ ಕೂಡ ಸಾಲ ಮಾಡಬೇಡ ಮತ್ತು ಸಾಲ ಕೊಡಬೇಡ ಅಂಥೇಳಿ ಪೊಲೋನಿಯಸ್ ಲಯಟ್ರಸನ್ಗೆ ಹೇಳ್ತಾ ಇದ್ದಾನೆ. ಆ್ಯಂಡ್ ಬಾರೋಯಿಂಗ್ ಮೇಕ್ಸ್ ಯು ಕೇರ್ಲೆಸ್ ವಿತ್ ಯುವರ್ ಸ್ಪೆಂಡಿಂಗ್. ಎಸ್, ಬೇರೆಯವರಿಂದ ಸಾಲವನ್ನು ಪಡ್ಕೊಳ್ಳೋದ್ರಿಂದ ಆಗ್ತಕ್ಕಂತಹ ಮತ್ತೊಂದು ನಷ್ಟವನ್ನು ಪೊಲೋನಿಯಸ್ ಹೇಳ್ತಾ ಇದ್ದಾನೆ. ಇದರಿಂದ ಏನಾಗ್ಬಿಡುತ್ತೆ ಅಂದರೆ ನಮ್ಮಲ್ಲಿರ್ತಕ್ಕಂತಹ ದುಡ್ಡನ್ನು, ಅಂದರೆ ಬೇರೆಯವರಿಂದ ಏನು ತೆಗೆದುಕೊಳ್ತೇವೋ ಆ ದುಡ್ಡನ್ನು ತುಂಬ ಕೇರ್ಲೆಸ್ ಆಗಿ ನಾವು ಖರ್ಚು ಮಾಡಿಬಿಡ್ತೇವೆ, ಆ ಒಂದು ಹಣದ ಮಹತ್ವವನ್ನು ಮರೆತು ಬಿಡ್ತೇವೆ. ಹಾಗಾಗಿ ಯಾವತ್ತೂ ಕೂಡ ನೀನು ಸಾಲವನ್ನು ಮಾಡಬೇಡ ಅಂತೇಳಿ ಮಗನಿಗೆ ಪೊಲೋನಿಯಸ್ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಲೈನ್ಸ್, this above all to thine own self be true, and it must follow as the night the day, thou canst not then be false to any man. Farewell my blessing season this in thee. ಎಸ್, ಕೊನೆಯದಾಗಿ ಮಗನನ್ನು ಕಳಿಸಿಕೊಡೋದಕ್ಕಿಂತ ಮೊದಲು ಕೊನೆಯ ಮಾತುಗಳನ್ನು ಇಲ್ಲಿ ಪೊಲೋನಿಯಸ್ನ ಬಾಯಿಯಲ್ಲಿ ನಾವು ಕೇಳ್ತಾ ಇದ್ದೇವೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಅಂದರೆ ಈಗ ಮೇಲ್ಗಡೆ ಏನೆಲ್ಲ ಸಲಹೆಗಳನ್ನು ನಾವು ನೋಡಿದ್ದೆವೋ ಅವೆಲ್ಲಕ್ಕೂ ಮಿಗಿಲಾಗಿ ಇನ್ನೊಂದು ಅಂಶವನ್ನು ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಮಾಡರ್ನ್ ಟೆಕ್ಸ್ಟನ್ನು ನೋಡಿ, ಬಟ್ ಅಬವ್ ಆಲ್ ಅಂದರೆ ಇವೆಲ್ಲಕ್ಕೂ ಮಿಗಿಲಾಗಿ ಬಿ ಟ್ರೂ ಟು ಯುವರ್ ಸೆಲ್ಫ್ ಅಂದರೆ
ನಿನಗೆ ನೀನು ಸರಿಯಾಗಿರು, ನಿನಗೆ ನೀನು ಸತ್ಯವಾಗಿರು. ಅಂದರೆ ನೀನೇನು ಕೆಲಸಗಳನ್ನು ಮಾಡ್ತಾ ಇರ್ತೀಯೋ, ನೀನೇನು ಯೋಚನೆಗಳನ್ನು ಮಾಡ್ತಾ ಇರ್ತೀಯೋ ಅವೆಲ್ಲ ನಿನಗೆ ಸರಿ ಅಂತ ಅನ್ನಿಸ್ಬೇಕು. ಬಿಕಾಸ್ ಇಫ್ ಯು ಡೂ ದೆನ್ ಇಟ್ ಫಾಲೋಸ್ ಆ್ಯಸ್ ಸರ್ಟನ್ಲಿ ಆ್ಯಸ್ ನೈಟ್ ಫಾಲೋಸ್ ಡೇ. ಎಸ್, ಈ ರೀತಿ ನಿನಗೆ ನೀನು ಸತ್ಯವಾಗಿದ್ದರೆ ರಾತ್ರಿ ಕಳೆದ ಮೇಲೆ ಯಾವ ರೀತಿ ಹಗಲು ಬರುತ್ತಲ್ವ ಅದೇ ರೀತಿಯೇ ಏನಾಗುತ್ತೆ ಅಂದರೆ ದ್ಯಾಟ್ ಯು ವಿಲ್ ಬಿ ಟ್ರೂ ಟು ಅದರ್ಸ್ ಆ್ಯಸ್ ವೆಲ್. ನಿನಗೆ ನೀನು ಸರಿಯಾಗಿದ್ದು ಬಿಟ್ಟರೆ ಬೇರೆಯವರ ಜೊತೆಯೂ ಕೂಡ ನಿನ್ನ ನಡವಳಿಕೆ ಸರಿಯಾಗಿರುತ್ತೆ, ನಿನ್ನ ನಡವಳಿಕೆ ಉತ್ತಮ ರೀತಿಯಲ್ಲಿ ಇರುತ್ತೆ ಅಂತೇಳಿ ಮಗನಿಗೆ ಹೇಳ್ತಾ ಇದ್ದೇನೆ. ಈ ಮೂಲಕ ಗುಡ್ ಬೈ, ಮೈ ಬ್ಲೆಸ್ಸಿಂಗ್ಸ್ ಗೋ ವಿತ್ ಯು. ಎಸ್, ಬೈ ಇರ್ತಕ್ಕಂಥದ್ದನ್ನು ಮೈ ಅಂತೇಳಿ ನಾವು ಇಲ್ಲಿ ಓದ್ಕೊಳ್ಳೋಣ, ಯಾಕೆಂದರೆ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಓಕೆ, ಮೈ ಬ್ಲೆಸ್ಸಿಂಗ್ಸ್ ಗೋ ವಿತ್ ಯು. ನನ್ನ ಆಶೀರ್ವಾದ ಯಾವತ್ತಿಗೂ ಕೂಡ ನಿನ್ನ ಜೊತೆಯಲ್ಲಿ ಬರುತ್ತೆ. ಈ ಎಲ್ಲ ಮೇಲಿನ ಸಲಹೆಗಳನ್ನು ನೀನು ಸರಿಯಾಗಿ ಪಾಲಿಸು ಅಂತೇಳಿ ಪೊಲೋನಿಯಸ್ ತನ್ನ ಮಗನಾದ ಲಯೇಟ್ರಸನಿಗೆ ಹೇಳ್ತಾ ಹೋಗ್ತಾನೆ. ಎಸ್ ಡಿಯರ್ ಲರ್ನರ್ಸ್, ಈ ಎಲ್ಲ ಅಂಶಗಳು ಕೂಡ ನಮ್ಮ ಜೀವನದಲ್ಲೂ ಕೂಡ ನಾವು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ವ್ಯಕ್ತಿತ್ವ ಉತ್ತಮ ರೀತಿಯಲ್ಲಿ ಇರುತ್ತೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಇದೇ ರೀತಿ ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪೋಯಮ್ ಅಥವಾ ನಿಮಗೆ ಸ್ಟೋರಿಯ ಸಮರಿ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಆ ಒಂದು ಟೈಟಲನ್ನು ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.